ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಮಕ್ಕಳಿಗೆ ಒಂದು ಒಳ್ಳೆ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಇಡ್ಲಿನ ನಾರ್ಮಲಾಗಿ ತಿನ್ನೋದಕ್ಕಿಂತ ಅವರು ಈ ಥರ ತಿಂದರೆ ಒಂಥರ ಇಷ್ಟಪಟ್ಟು ತಿಂತಾರೆ. ಹಾಫ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಫ್ ಬೀಟ್ರೋಟ್ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಹೂವು, ಅದು ಕೆಳಗಡೆ ಬರುತ್ತಲ್ಲ ಆನಿಯನ್ಸ್, ಅದನ್ನು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ನಾರ್ಮಲ್ ಆನಿಯನ್ ಕೂಡ ತೊಗೋಬೋದು. ಇದಿಲ್ಲ ಅಂತಂದರೆ ಇದು ಸ್ಕಿಪ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಕ್ಯಾಬೇಜ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದರ ಜೊತೆಗೆ ನಾನು ಬೇಯಿಸಿರೋ ಅಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಬೇಯಿಸಿ ಇಟ್ಟಿರೋಂಥದ್ದು. ಆ ಬೇಯಿಸಿರೋ ಆಲೂಗಡ್ಡೆನ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೋಬೇಕು. ಇದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಸ್ವಲ್ಪ ಸಾಸಿವೆನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾವು ಈರುಳ್ಳಿಯನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿದು ಮಾಡ್ಕೋತೀವಿ ಅಷ್ಟನ್ನು ನಾವು ಈರುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ನಾನು ಇಲ್ಲೆಲ್ಲ ಕ್ವಾಂಟಿಟಿ ತೊಗೊಂಡಿರೋದು ಎಲ್ಲ ಬರೀ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಮಕ್ಕಳಿಗೆ ನಾನು ಫಸ್ಟ್ ಇನ್ಸ್ಟ್ಯಾಂಟಾಗಿ ಮಕ್ಕಳಿಗೆ ಮಾಡಿಕೊಟ್ಬಿಡ್ತೀನಿ. ಅವರು ಸ್ಕೂಲಿಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ. ಸ್ವಲ್ಪ ಫ್ರೈ ಆದಮೇಲೆ ನಾವು ಎಲ್ಲ ವೆಜಿಸ್ನೂ ಕೂಡ ಅದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಕ್ಯಾಬೇಜ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಕ್ಯಾಬೇಜ್ ಇರಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನು. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕ್ಯಾರೆಟು ಮತ್ತು ಬೀಟ್ರೋಟ್ ಏನಿದೆ ತುರಿದಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ಬೇಯಬೇಕು ಅಂತ ಏನಿಲ್ಲ, ನಿಮಗೆ ಒಂದು 50% ಬಂದರೂ ಸಾಕು. ಮತ್ತು ಇದು ಈರುಳ್ಳಿ ಮತ್ತು ಬೀಟ್ರೋಟ್ ಮತ್ತು ಕ್ಯಾರೆಟ್ ಏನಾಗುತ್ತೆ, ಸ್ವಲ್ಪ ಲೈಟಾಗಿ ಸ್ವೀಟ್ ಅಂಶ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ತಿನ್ನೋದಕ್ಕೂ ಕೂಡ ಅವರಿಗೆ ಒಂಥರ ಇಷ್ಟ ಆಗುತ್ತೆ, ಫ್ಲೇವರ್ಸ್ ಕೂಡ. ಮತ್ತು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ಮೆಣಸಿನ್ಕಾಯಿ ನಾನು ಆ್ಯಡ್ ಮಾಡೋದಿಲ್ಲ, ಯಾಕೆಂದರೆ ಮಕ್ಕಳು ತಿನ್ನೋದ್ರಿಂದ ಅವರಿಗೆ ಮೆಣಸಿನ್ಕಾಯಿ ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಮಗೆ ಫ್ಲೇವರಿಗೆ ಯಾವ್ಯಾವ ಥರ ಬೇಕೋ ಅದನ್ನು ನೋಡಿ ನೀವು ಹಾಕೋಬೋದು. ಮತ್ತು ಇದಕ್ಕೆ ಸ್ವಲ್ಪ ಫ್ಲೇವರ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇದಕ್ಕೆ ನಮಗೆ ಇದಕ್ಕೂ ಕೂಡ ಇಡ್ಲಿಗೂ ಕೂಡ ನಾವು ಸಾಲ್ಟ್ ಹಾಕಿರ್ತೀವಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಉಪ್ಪಾಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಮತ್ತು ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ನಾನು ಅದರಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಲರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೋದಕ್ಕೋಸ್ಕರ, ಮತ್ತು ಟರ್ಮರಿಕ್ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಒಂದು ಸ್ವಲ್ಪ ಟರ್ಮರಿಕ್ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಈ ಪೌಡರೆಲ್ಲ ಹಾಕಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಲ್ಲಿ ಆಯಿಲು ಕೂಡ ನಾನೇನು ತುಂಬ ಜಾಸ್ತಿ ಯೂಸ್ ಮಾಡಿಲ್ಲ. ಮಿನಿಮಮ್ 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಅಷ್ಟು ಯೂಸ್ ಮಾಡಿದರೆ ಸಾಕು. ಮತ್ತು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಇದರ ರುಚಿನ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿ ಜಸ್ಟ್ ಒಂಚೂರು ಶುಂಠಿನ ನಾನು ಇದಕ್ಕೆ ತುರಿದು ಕೂಡ ಹಾಕೋತೀನಿ. ಅದು ಸ್ವಲ್ಪ ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ತುಂಬ ಜಾಸ್ತಿ ಏನಿಲ್ಲ, ಚೂರು ಶುಂಠಿನ ನಾನು ಅದಕ್ಕೆ ಜಸ್ಟ್ ಹಾಗೆ ಗ್ರೇಟ್ ಮಾಡಿ ಹಾಕ್ಕೊಂಡಿರೋದು. ನೋಡಿ ಎಷ್ಟು ಹಾಕ್ತೀನಿ ಅಂತ ಹೇಳಿ, ಅಷ್ಟು ಇನ್ನೇನು ಇಲ್ಲ, ಜಾಸ್ತಿ ಶುಂಠಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಇರಲ್ಲ. ಹಾಗಾಗಿ ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಆಲೂಗೆಡ್ಡೆನ ಮುಂಚೆನೇ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕೋಬೇಕು. ಇದು ಆಲೂಗೆಡ್ಡೆ ಹಾಕ್ಕೊಳೋದ್ರಿಂದ ನಮಗೆ ಬೈಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಮಾಡ್ಕೊಳ್ಳೋದಕ್ಕೆ ಆಲೂಗೆಡ್ಡೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದೇ ಥರ ನೀವು ನಾರ್ಮಲಾಗಿ ಇಡ್ಲಿನೂ ಕೂಡ ತುಂಬ ಒಳ್ಳೆಯದು. ಇಡ್ಲಿನ ತಿನ್ನೋವಾಗ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಮಕ್ಕಳಿಗೆ, ಇಡ್ಲಿನ ಅಂತ ಬೋರಿಂಗ್ ಅನಿಸುತ್ತೆ ಅವರಿಗೆ. ಟಿಫನ್ನು ಕೂಡ ಸ್ವಲ್ಪ ಎಕ್ಸೈಟಾಗಿ ತಿನ್ನೋದಕ್ಕಿರ್ಬೋದು. ಅವರು ಸ್ಕೂಲಿಗೆ ತಗೊಂಡು ಹೋದಾಗ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಈ ಥರ ಮಾಡಿಕೊಟ್ರೆ. ತುಂಬ ವೆರೈಟೀಸ್ ಇದೆ, ನಮಗೆ ಗೊತ್ತಿರಲ್ಲ. ಮನೇಲೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಕಲರ್ಫುಲ್ಲಾಗಿ ಅವ್ರಿಗೆ ಇಷ್ಟ ಆಗೋ ಥರ ನಾವು ಅವರಿಗೆ ಅಡುಗೆನ ಮಾಡ್ಕೊಳ್ಬೋದು. ತುಂಬ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ಯಾರ್ಯಾರು ಸ್ಕೂಲಲ್ಲಿ ತಿನ್ನೋದಿಲ್ಲ, ಮನೆಗೆ ವಾಪಸ್ ತೊಗೊಂಬರ್ತಾರೆ ಅನ್ನೋರು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಕಂಪ್ಲೀಟಾಗಿ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ. ಮತ್ತು ಇದಕ್ಕೆ ಸ್ವಲ್ಪ ಈರುಳ್ಳಿ ಹೂವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಈ ಥರ ಬಾಲ್ ಥರ ಸ್ವಲ್ಪ ಸ್ಮಾಲ್ ಕಾಯಿನ್ ಶೇಪ್ ಮಾಡಿಕೊಂಡು ಇದನ್ನು ಈ ಥರ ಮಾಡ್ಕೋಬೇಕಾಗತ್ತೆ. ಇವಾಗ ಎಲ್ಲನೂ ಕೂಡ ಮಾಡಿರೋದನ್ನ ಈ ಥರ ಫಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಇಡ್ಲಿ ಪ್ಯಾನ್ಗೆ ಚೆನ್ನಾಗಿ ಇವಾಗ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ನಾವು ಅದಕ್ಕೆ ಅದನ್ನು ಹಾಕಬೇಕಾಗತ್ತೆ. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಅದರ ಮೇಲೆ ಇದನ್ನು ನಾವೇನು ಮಾಡಿರ್ತೀವಿ ಸ್ಟಫಿಂಗ್ದು ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗತ್ತೆ. ಇವಾಗ ಅದು ನಮಗೆ ಕಾಣಿಸ್ಬಾರ್ದು, ಆ ಥರ ಕಂಪ್ಲೀಟಾಗಿ ನಾರ್ಮಲ್ ಇಡ್ಲಿಗೆ ಹೇಗೆ ಹಾಕ್ಕೋತೀವಿ ಆ ಥರ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ನಾವು ಸ್ಟೀಮಲ್ಲಿ ಅದನ್ನು ಬೇಯಿಸಿದರೆ ಅಲ್ಲಿಗೆ ನಮ್ಮದು ಸ್ಟಫ್ಡ್ ಇಡ್ಲಿ ರೆಡಿ ಆಗೋಗುತ್ತೆ. ಇದು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಮಕ್ಕಳಿಗೆ ಹೆಲ್ದಿ ಕೂಡ ಇರುತ್ತೆ ಮತ್ತು ತುಂಬ ಇಷ್ಟ ಆಗಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತ ಅಂದರೆ ಇದಕ್ಕೆ ಚಟ್ನಿನ ಜೊತೆನೂ ಕೂಡ ತಿನ್ಬೋದು. ಇಲ್ಲಾಂದರೆ ನೀವು ಗೀ ಮಾತ್ರ ಕೊಟ್ಟು ಕಳಿಸಿದ್ರು ಸಾಕು, ಅಷ್ಟು ಮಾಡಿದ್ರೂ ಕೂಡ ಎಲ್ಲ ಟೇಸ್ಟಾಗಿರುತ್ತೆ, ಅವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು. ಇವಾಗ ಇದು ಬಂದು ಲಿಚಿ ಫ್ರೂಟು. ಇದು ಇಡ್ಲಿ ಜೊತೆಗೆ ಇವಾಗ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಈ ಜಂಕ್ ಫುಡ್ ಕೊಟ್ಟು ಕಳಿಸೋದಕ್ಕಿಂತ ಈ ಥರ ಡೈಲಿ ಒಂದೊಂದು ಫ್ರೂಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದನ್ನು ಕೊಟ್ಟು ಕಳಿಸಿ. ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಜಂಕ್ ಫ್ರೂಟ್ಸ್ ಎಲ್ಲ ಅತಿಯಾಗಿ ತಿನ್ನಿಸೋದು ಕೂಡ ಒಳ್ಳೆಯದಲ್ಲ ಮಕ್ಕಳಿಗೆ. ತಿನ್ನಿಸ್ಬೇಕು, ಆಲ್ಮೋಸ್ಟ್ 1 ಮಂತಿಗೆ ಒನ್ಸ್ ಇರ್ಬೋದು, ಇಲ್ಲ 15 ಡೇಸ್ ಒನ್ಸ್ ಇರ್ಬೋದು. ಈ ಥರ ಕೊಟ್ಟರೆ ಏನೂ ಆಗೋಲ್ಲ, ಯಾವಾಗಲೂ ನಾರ್ಮಲಾಗಿ ಕೊಡೋಕೆ ಹೋಗಬಾರ್ದು. ಇದನ್ನು ಲಿಚಿ ಫ್ರೂಟ್ನ ಅವರಿಗೆ ಅಲ್ಲಿ ಇದೆಲ್ಲ ಸಿಪ್ಪೆ ತಕ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಸ್ಕೂಲಲ್ಲಿ. ಹಾಗಾಗಿ ನಾನೇನು ಮಾಡ್ತೀನಿ, ಅದರದ್ದೆಲ್ಲ ಸಿಪ್ಪೆನ ತೆಗೆದು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಕಟ್ ಮಾಡಿ, ದೊಡ್ಡವರಾದರೆ ಅದನ್ನು ಅದರೊಳಗಡೆ ಬೀಜ ಇರುತ್ತೆ, ಅದನ್ನು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ತಿನ್ಕೋತಾರೆ. ನಾವು ಚಿಕ್ಕ ಮಕ್ಕಳಿಗೆ ಅದನ್ನು ತೆಗಿಯೋದಕ್ಕೆ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ನಾನು ಇಟ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ನಾನು ಯಾವ ಥರ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಈಗ ಇದೆಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಈ ಥರ ಒಳಗಡೆ ಒಂದು ಇನ್ಸೈಡ್ ಒಂದು ಸೀಡ್ ಇರುತ್ತೆ, ಇದನ್ನು ನೀಟಾಗಿ ರಿಮೂವ್ ಮಾಡಿಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ಬೋದು. ಆವಾಗ ಅವ್ರು ಈಸಿಯಾಗಿ ತಿಂತಾರೆ, ಚೆನ್ನಾಗೂ ಇರುತ್ತೆ. ಇದು ಮಕ್ಕಳಿಗೆ ಇಷ್ಟನೂ ಕೂಡ ಆಗುತ್ತೆ ಈ ಥರ ಲಿಚಿ ಫ್ರೂಟ್ ಕೂಡ. ನೋಡಿ, ಜಸ್ಟ್ ಈ ಥರ ಮಧ್ಯದಲ್ಲಿ ಒಂದು ಹಾಫ್ ಹಿಂಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ನಾವು ಅದನ್ನು ರಿಮೂವ್ ಮಾಡ್ಕೋಬೋದು ಸೀಡ್ನ. ಈಸಿ ಇದೆ ಅದು, ಮತ್ತು ಇದು ತುಂಬ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಆಮೇಲೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಎಲ್ಲ ಥರ ಫ್ರೂಟ್ಸ್ನು ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಫ್ರೂಟ್ಸ್ ತಿನ್ನಬೇಕು ಆ ಥರ ಫ್ರೂಟ್ಸ್ನ ಎಲ್ಲ ಸೀಸನಲ್ಲೂ ತಿನ್ನಬೇಕು. ಆ ಫ್ರೂಟು ಕೆಲವೊಂದು ಸೀಸನಲ್ಲಿ ನಿಮಗೆ ನಾವು ತಿನ್ಬೇಕು ಅನಿಸಿರೋ ಆ ಫ್ರೂಟ್ಗಳು ಸಿಗೋದಿಲ್ಲ. ಹಾಗಾಗಿ ಈಗಿರೋ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ತಿನ್ನುವಂಥದ್ದು, ಆರೆಂಜ್ ಸೀಸನ್ ಇದ್ದಾಗ ಆರೆಂಜು, ಆ್ಯಪಲ್ಲು ಮತ್ತು ದಾಳಿಂಬೆ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಸಿಗುತ್ತೆ. ಈಗ ಯಾವ್ಯಾವ ಸೀಸನಲ್ಲಿ ಏನೇನು ಫ್ರೂಟ್ ಫೇಮಸ್ ಇರುತ್ತೋ ಆ ಫ್ರೂಟ್ನ ನಮಗೆ ತಿಂದರೆ ನಮ್ಮ ಬಾಡಿಗೂ ಕೂಡ ಒಳ್ಳೆಯದು, ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳಿಗೂ ಕೂಡ ತುಂಬ ಜಂಕ್ ಬಿಸ್ಕೆಟು ಮತ್ತು ಈ ಥರ ಎಲ್ಲ ಕೇಕ್ಸು ಈ ಥರ ಎಲ್ಲ ಕೊಟ್ಟು ಕಳ್ಸೋದು ಬದಲು ಚಿಪ್ಸು ಈ ಥರ ಎಲ್ಲ ಕೊಡೋದು ಬದಲು ನಾವು ಈ ಥರ ಕೊಟ್ಟು ಕಳಿಸಿದರೆ ತುಂಬ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಟಿಫನ್ ಬಾಕ್ಸಿಗೆ ಅರೇಂಜ್ ಮಾಡೋಣ. ನಾನಿವಾಗ ಲೀಚೀಸ್ ಏನು ಎಲ್ಲ ಸಿಪ್ಪೆ ತೆಗೆದು ಮತ್ತು ಸೀಡ್ಸ್ ಎಲ್ಲ ತೆಗೆದಿಟ್ಟಿದ್ದೆ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಇವಾಗ ಇದಕ್ಕೆ ಬೇರೆ ಫ್ರೂಟ್ಸ್ ಅಷ್ಟು ಮಾತ್ರ ಇಟ್ಕೊಡ್ತಾ ಇರೋದು. ನೆಕ್ಸ್ಟ್ ಈಗ ಆಲ್ರೆಡಿ ನಾನು ವೆಜಿಟೇಬಲ್ಸ್ ಎಲ್ಲ ಸ್ಟಫ್ ಮಾಡಿರೋದ್ರಿಂದ ಅದಕ್ಕೆ ಚಟ್ನಿ ಮತ್ತು ಇದಕ್ಕೆ ನಾನು ಕೊಕೊನಟ್ ಚಟ್ನಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ಇನ್ನು ಸ್ಟಫ್ಡೇ ಇರೋದ್ರಿಂದ ಆಲ್ರೆಡಿ ಅದರಲ್ಲಿ ಎಲ್ಲ ವೆಜಿಸ್ ಇರೋದ್ರಿಂದ ಹಾಗಾಗಿ ವೆಜಿಟೇಬಲ್ಸ್ ಏನು ಅವಶ್ಯಕತೆ ಇರೋಲ್ಲ. ಒಂದಿನ ಫ್ರೂಟ್ಸು ಒಂದಿನ ವೆಜಿಟೇಬಲ್ಸ್ ಈ ಥರ ಕೊಟ್ಟರೆ ಅವ್ರಿಗೂ ಕೂಡ ಒಂಥರ ವೇರಿಯೇಷನ್ಸ್ ಥರ ಇರುತ್ತೆ. ಯಾವಾಗಲೂ ಒಂದೇ ಥರ ಕೊಡ್ಕೊಂಡ್ಬಂದರೆ ಅವ್ರಿಗೂ ಕೂಡ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಇವಾಗ ನಾನು ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಈಗ ಇಡ್ಲಿನೂ ಕೂಡ ಆಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಹಾಕ್ತೀನಿ. ಇವಾಗ ನೋಡಿ, ದೊಡ್ಡವ್ರಿಗಾದರೆ ನಾವು ಈ ಥರ ಕಟ್ ಮಾಡ್ದಲ್ಲೇ ಹಾಗೆ ಕೂಡ ಇಡ್ಬೋದು. ಅವರು ಸೀಡ್ಸ್ನ ಅವರೇ ರಿಮೂವ್ ಮಾಡ್ಕೊಂಡು ತಿಂತಾರೆ, ಚಿಕ್ಕವರಲ್ವ, ಹಾಗಾಗಿ ನಾವು ರಿಮೂವ್ ಮಾಡಿ ಕೊಡಬೇಕು. ನೋಡಿ, ಇವಾಗ ಇಡ್ಲಿ ಆಲ್ರೆಡಿ ಬೆಂದಿದೆ. ನೋಡಿ, ಸ್ಟಫಿಂಗ್ ಕೂಡ ನೀಟಾಗಿ ಚೆನ್ನಾಗಾಗಿದೆ. ಅದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಕಟ್ ಮಾಡಿ ಕೂಡ ಇಡ್ತೀನಿ ಯಾವ ಥರ ಇಡೋದು ಅಂತ ಹೇಳಿ.
ಕಟ್ ಮಾಡಿ ಇಟ್ಟಾಗ ಅವ್ರಿಗೂ ಕೂಡ ಇಡ್ಲಿ ಎಲ್ಲ ಇದು ಬೇರೆ ಥರ ಏನೋ ಸ್ಟಫಿಂಗ್ ಅಂತ ಕೂಡ ಚೆನ್ನಾಗಿ ಅನಿಸುತ್ತೆ. ಬಿಸಿ ಇದೆ, ಸ್ವಲ್ಪ ಆರಾಮಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಅದು ಬೀಟ್ರೂಟ್ ಕ್ಯಾರೆಟ್ ಹಾಕಿದ್ದೀವಲ್ಲ ಅದ್ರದ್ದೇ ಕಲರ್ ಆ್ಯಕ್ಚುಲಿ ಇರೋದು ಅಲ್ಲಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೂ ಕೂಡ ಒಂಥರ ಯುನೀಕ್, ಒಂದೇ ಥರ ಅಂತ ಅನಿಸೋದಿಲ್ಲ, ಡಿಫ್ರೆಂಟ್ ಅಂತ ಅನಿಸ್ತಾ ಹೋಗುತ್ತೆ. ನೋಡಿ ನಾನಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಕಟ್ ಮಾಡಿಬಿಟ್ಟು ಈ ಥರ ಇಟ್ಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿಯಾಗಿ ತಿಂತಾರೆ. ನನ್ನ ಮಗಳಂತೂ ಮತ್ತೆ ಬಂದು ಇನ್ನೂ ಇದೆಯಾ ಅಮ್ಮ ಅಂತ ಕೇಳ್ತಾ ಇದ್ಲು. ಇಡ್ಲಿ ಆಲ್ಮೋಸ್ಟ್ ತಿನ್ನೋದಿಲ್ಲ ನಮ್ಮ ಮನೇಲಿ, ಮತ್ತೆ ಇನ್ನೂ ಇದೆಯಾ ಅಂತ ಕೇಳಿದ್ರೆ ನನಗೆ ಅನಿಸ್ತು ಓಕೆ ಮಾಡಿದ್ದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ, ಟೇಸ್ಟಿಯಾಗೂ ಇತ್ತು ಅಂತ ಹೇಳ್ತಿದ್ರು. ಮಕ್ಕಳು ಮಾತ್ರ ಅಲ್ಲ, ನಮಗೂ ಕೂಡ ಒಂದೇ ಥರ ತಿನ್ಬೋರಾಗಿರುತ್ತೆ, ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇದೇ ಥರ ತುಂಬ ರೆಸಿಪೀಸ್ ಇದೆ, ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನಾನು ಇದೇ ಥರ ವೀಡಿಯೋಸ್ಗಳನ್ನ ಇನ್ನೂ ಹೆಚ್ಚಾಗ್ತೀನಿ, ಯಾಕೆಂದರೆ ನನ್ನ ಮಗಳು ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಇಬ್ಬರಿಗೂ ಕೂಡ ನಾನು ಪ್ಯಾಕ್ ಮಾಡೋದ್ರಿಂದ ಹಾಕಿ ನಾನು ಎಲ್ಲ ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತೀನಿ.